ಅಸಾಧ್ಯವಾದುದು ಯಾವುದಿದೆ? ஜெபம் செய்யாம இருக்கிறதே ஒரு தவறு. ಪ್ರಾರ್ಥನೆ ಮಾಡದೇ ಇರುವುದು ತಪ್ಪಾಗಿದೆ. ஜெபம் பண்ணா ನಾವು ಪ್ರಾರ್ಥನೆ ಮಾಡದ உலகத்தை அசைக்கிறவர்கள் இங்கே வந்து விட்டார்கள் என்று கர்த்தர் சொல்றார். ಲೋಕವನ್ನು ಕದಲಿಸುವವರು ಇಲ್ಲಿ ಬಂದು ಬಿಟ್ಟರು ಎಂದು ಹೇಳುತ್ತಾರೆ. ಆತನ ರಾಜ್ಯத்தை ಅಸೈಕೊಳ್ಳೋಣ. ಸೈತಾನ ರಾಜ್ಯವನ್ನು ಕದಲಿಸಬೇಕಾಗಿದೆ. ಒಪ್ಪಿಕೊಳ್ಳುವುದನ್ನ நேரத்தில் ಒಪ್ಪಿಸಿಕೊಳ್ಳಿರಿ. இப்போது நீங்கள் ஜெபிக்கும்போது கர்த்தருடைய முத்திரை உங்க மேல போடப்படுகிறது. ನೀವು ಪ್ರಾರ್ಥಿಸುವಾಗ ಒಂದೊಂದು ಒಬ್ಬೊಬ್ಬರ ತಲೆಯ ಮೇಲೆ ಹಾಕಿಸಲ್ಪಡುತ್ತದೆ. ದೇವ ಮುದ್ರೆ ಮೇಲೆ போடப்படுகிறது. ದೇವರ ಮುದ್ರೆ ನಿಮ್ಮ ಮೇಲೆ ಹಾಕಲ್ಪಡುತ್ತದೆ. ಕರ್ತನು ಪ್ರಾರ್ಥನೆಗಾಗಿ ನಿನ್ನನ್ನು ಹಾಕಿಕೊಳ್ಳುತ್ತಾನೆ. ನೀನು ಆರಿಸಲ್ಪಟ್ಟವನು. ಸೈತಾನ ರಾಜನು ಕಲಿಸುವಂತೆ ಮಾಡು. ನೀನು ದೇವರಿಗಾಗಿ ಎದ್ದು ನಿಲ್ಲು. ನೀನು ದೇವರ ರಾಜ್ಯಕ್ಕಾಗಿ ಆರಿಸಲ್ಪಟ್ಟ ಪ್ರಕಾಶಿಸಿ ನೀನು ನಿನ್ನ ದೇವರ ಶಕ್ತಿಯನ್ನು ಆಶ್ರಯಿಸಿಕೊಳ್ಳುವಂತೆ ದೇವರ ಶಕ್ತಿಯನ್ನು ದೇವರ ಶಕ್ತಿಯಿಂದ ಮುದ್ರೆ ಹಾಕಲ್ಪಡುತ್ತದೆ. ದೇವರ ಮೇಲೆ ಮುದ್ರೆ ಹಾಕುತ್ತಾ ಇದ್ದಾರೆ. ಒಂದಿಗೋ ಮಕ್ಕಳೇ, ಎಲ್ಲರೂ ಬರಬೇಕು ದೇವರ ಆಲಯಕ್ಕೆ. ಎಲ್ಲರೂ ದೇವರ ಆಲಯಕ್ಕೆ ಒಂದೇ ಮನಸ್ಸಿನವರಾಗಿ ಬರೋಣ. ದೇವರ ಮಹಿಮೆ ಇಳಿದು ಬರುತ್ತದೆ. ದೇವರ ಮಹಿಮೆ ಇಳಿದು ಬರುತ್ತದೆ. ಕರ್ತನ ಅದ್ಭುತ ಮಾಡುವವರೆಗೂ ಬಿಡುಕೊಳ್ಳುವುದು ಆತನ ಪಾದವನ್ನು. இப்போது ஒரு வல்லமை இறங்க போகிறது. ಈಗಲೇ ದೇವರ ಶಕ್ತಿ ಇಳಿದು ಬರುತ್ತದೆ. இப்போது ஒரு வல்லமை இறங்க போகிறது. ದೇವರ ಶಕ್ತಿ ಈಗ ಇಳಿದು ಬರುತ್ತದೆ. ಸಿದ್ಧರಾಗಿರಿ. தேவதூதன் உங்க பக்கத்துல நிக்கிறார். இப்போது ದೇವರು ಈ ಜಾಗದಲ್ಲಿ ನಿಂತಿದ್ದಾರೆ. ತಲೆ ಮೇಲೆ ದೇವರ ಅಭಿಷೇಕ ಇறங்க போகிறது. ನಿನ್ನ ಮೇಲೆ ದೇವರ ಅಭಿಷೇಕ ನಿಲ್ಲುತ್ತದೆ. ದೇವರ ಅಭಿಷೇಕ ತೈಲ ನಿಮ್ಮ ಮೇಲೆ ಇறங்க போகிறது. ದೇವರ ಅಭಿಷೇಕ ನಿಮ್ಮ ಮೇಲೆ ಹಾಕುತ್ತದೆ. இப்போது தேவன் கொடுக்கிறார். ದೇವರ ಮುಟ್ಟುವಿಕೆಯನ್ನು ಅನುಭವಿಸುವಂತೆ ದೇವರ ಮುಟ್ಟುವಿಕೆ ಕರ್ತನು ಮುಟ್ಟುವ ಸಮಯವಿದೆ. ದೇವರ ಶಕ್ತಿ ಇಳಿತಾರೆ. ದೇವರ ಶಕ್ತಿ ಇಳಿತಾರೆ. ದೇವರ ಶಕ್ತಿ ಇಳಿತಾರೆ. ಮಗಳೇ, ಒಂದಿಕ ಪವಿತ್ರಾತ್ಮನನ್ನು ಪ್ರಾರ್ಥನೆಯ ವೀರನೇ ಎದ್ದು ಸಿಯೋನೇ ಎದ್ದು ದೇವರಿಗಾಗಿ ದೇವರ ಶಕ್ತಿಯನ್ನು ಹೊಂದಿಕೋ. ದೇವರ ಶಕ್ತಿಯನ್ನು ಹೊಂದಿಕೋ. ದೇವರ ಶಕ್ತಿ ಇದ್ದಾರೆ. ಮಗನೇ, ನಿನ್ನ ಮೇಲೆ ದೇವರ ಮುದ್ರೆ ಹಾಕಿಬಿಟ್ಟ. ದೇವರ ಮುದ್ರೆ ಹಾಕಿಬಿಟ್ಟ. ಮಗಳೇ, ದೇವರ ಮುದ್ರೆ ಹಾಕಿದ್ದಾರೆ. ಪ್ರಾರ್ಥನೆಗಾಗಿ ಒಳಗೆ ನಿಂತು ಮೇಲೆ ದೇವರ ಮುದ್ರೆ ಹಾಕಲ್ಪಡ್ತಾರೆ. ನೀನು ಆ ದೇವರಿಂದ ಆರಿಸಲ್ಪಟ್ಟವನು. ನೀನು ದೇವರಿಂದ ಆರಿಸಲ್ಪಟ್ಟವನು. ದೇವರಿಂದ ಆರಿಸಲ್ಪಟ್ಟವನು ಎಂದು ದೇವರು ಹೇಳ್ತಾ ಇದ್ದಾರೆ. ದೇವರ ಶಕ್ತಿ ಇಡ್ತಾ ಇದೆ. ದೇವರ ಶಕ್ತಿ ಇಡ್ತಾ ಇದೆ. ಏನೆಲ್ಲರೂ ಕೈಗಳನ್ನು ಕೇಳಿ ನನ್ನ ಮೇಲೆ ದೇವರ ಶಕ್ತಿ ಇಳಿದು ಬರಲಿ, ನಾನು ಪ್ರಾರ್ಥಿಸಲಿ, ಒಡಕಿನಲ್ಲಿ ನಿಂತು ನನ್ನ ದೇಶವನ್ನು ಹಾಳು ಮಾಡದಂತೆ. ಈ ದಿನದಲ್ಲಿ ಆ ಉಜ್ಜೀವನ ಬೆಂಕಿ ನಿನ್ನ ಮೇಲೆ ಹಾಕಲ್ಪಡ್ತಾ ಇದೆ. ಸಮಾಧಾನವಿಲ್ಲದೆ ಬಂದಿದೆಯಾ ಮಗನೇ? ನೀನು ಬರಕೂಡದು ನೆನೆಸೆ. ಆದರೆ ದೇವರು ನಿನ್ನ ಕರವನ್ನು ಹಿಡಿದು ಕರೆದು ನಿನ್ನ ಮೇಲೆ